ಲೋನ್ ಸಿಗೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಬಟ್ ಆ ಲೋನ್ ಸಿಗೋದಕ್ಕೆ ನಿಮ್ಮ ಸಿಬಿಲ್ ಸ್ಕೋರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 3 ಕ್ರೆಡಿಟ್ ಕಾರ್ಡ್ ಹ್ಯಾಕ್ಸ್ ನಿಮಗೆ ಸಿಬಿಲ್ ಸ್ಕೋರ್ ಡೌನ್ ಮಾಡ್ಬೋದು. ಅದೇನು ಅಂತ ಹೇಳ್ತೀನಿ, ವಾಚ್ ಮಾಡಿ. ಸೊ ಮೊದಲನೇದು ಬಂದು ಕ್ರೆಡಿಟ್ ಕಾರ್ಡ್ ಯುಟಿಲೈಸೇಷನ್. ನಿಮ್ದು ಯಾವುದೇ ಒಂದು ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇದೆಯಲ್ಲ, ಅದ್ರದ್ದು 30% ಮಾತ್ರ ಯೂಸ್ ಮಾಡಬೇಕು. ಲೆಟ್ಸೆ ನಿಮ್ಮದು 1 lakh rupees ಲಿಮಿಟ್ ಇದೆ ನಿಮ್ಮ ಕಾರ್ಡಲ್ಲಿ, ನೀವು ಜಸ್ಟ್ 30,000 rupees ಮಾತ್ರ ಯುಟಿಲೈಸ್ ಮಾಡಬೇಕು. ನೀವೇನಾದರೂ ಇನ್ ಕೇಸ್ 1 lakh ಕೂಡ ಯುಟಿಲೈಸ್ ಮಾಡಿದ್ರೆ ಆದಷ್ಟು ಬೇಗ ಅದನ್ನು ರೀಪೇ ಮಾಡಿ, ಇಲ್ಲ ಅಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಕ್ರೆಡಿಟ್ ಕಾರ್ಡಿಂದ ಅಮೌಂಟ್ ವಿತ್ಡ್ರಾ ಮಾಡಿದ್ರೆ ಬ್ಯಾಂಕ್ ನಿಮಗೆ 44% ಆ್ಯನ್ಯುವಲಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ದ ಡೇ ನೀವು ಯಾವಾಗ ಸ್ವೈಪ್ ಮಾಡಿದ್ದೀರಲ್ಲ, ಆ ಸ್ವೈಪ್ ಡೇಯಿಂದಾನೇ ನಿಮಗೆ ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತಾರೆ. 44 ಇಸ್ ಅ ಹ್ಯೂಜ್ ಇಂಟ್ರೆಸ್ಟ್ ಅಮೌಂಟ್. ಸೊ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ವಿತ್ಡ್ರಾ ಮಾಡಬೇಡಿ. ಥರ್ಡ್ ಪಾಯಿಂಟ್, ನೀವು ಕ್ರೆಡಿಟ್ ಕಾರ್ಡ್ ಜಸ್ಟ್ ಮಿನಿಮಮ್ ಡ್ಯೂ ಅಮೌಂಟ್ ಮಾತ್ರ ಪೇ ಮಾಡಿದ್ರೆ ನಿಮಗೆ 3% ಬ್ಯಾಂಕ್ ಚಾರ್ಜ್ ಮಾಡ್ತಾರೆ ಎವ್ರಿ ಮಂತ್. ಅದರ ಅರ್ಥ 1 yearಗೆ ನೀವು 36% ಇಂಟ್ರೆಸ್ಟ್ ಪೇ ಮಾಡ್ತೀರಾ. ಅದೊಂದೇ ಅಲ್ಲ, ಅದು ನಿಮಗೆ ಸಿಬಿಲ್ ಸ್ಕೋರ್ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಯಾವುದೇ ಒಂದು ಒಳ್ಳೆ ಲೋನ್ ಸಿಗಬೇಕು ಅಂತ ಹೇಳಿದ್ರೆ ಮಿನಿಮಮ್ 750+ ಸ್ಕೋರ್ ಇರಬೇಕು. 600 to 650 ಸ್ಕೋರ್ ನಿಮಗೆ ಆವ್ರೇಜ್ ಲೋನ್ಸ್ ಕೊಡ್ತಾರೆ, ಬಟ್ 750+ ನಿಮಗೆ ಗುಡ್ ಲೋನ್ಸ್ ಸಿಗುತ್ತೆ. ಸೊ ಆದಷ್ಟು ನೀವು ನಿಮ್ಮ ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡಿ. ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗೆ ನನ್ನ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.